ಈಗ 400ನೇ ಕಥೆಯನ್ನು ಕೇಳೋಣ. ಕೌತ್ಸ ಎಂಬ ಋಷಿಯ ಕತೆ ಇದು. ವಿಶ್ವಾಮಿತ್ರ ಮಹರ್ಷಿಗಳಿಗೆ ಅನೇಕ ಮಂದಿ ಶಿಷ್ಯರು, ಅವರಲ್ಲಿ ಕೌತ್ಸನು ಕೂಡ ಒಬ್ಬ. ಒಬ್ಬ ವಿಶ್ವಾಮಿತ್ರ ಮಹರ್ಷಿಗಳು ತಪಸ್ಸಿನಲ್ಲಿ ಕೂತಿದ್ದರು, ಕಠಿಣವಾದ ತಪಸ್ಸು. ಆಗ ದೂರ್ವಾಸರು ಅಲ್ಲಿಗೆ ಬಂದಿದ್ದಾರೆ. ಆ ದೂರ್ವಾಸರನ್ನು ಕೌತ್ಸರು ಎದುರುಗೊಂಡು ಯಥಾಯೋಗ್ಯವಾಗಿ ಉಪಚರಿಸಿದರು. ದುರ್ವಾಸರು ವಿಲಕ್ಷಣ ಮನಸ್ಥಿತಿಯವರು. ಆಶ್ರಮದ ಯಜಮಾನ ತನ್ನನ್ನು ಸತ್ಕರಿಸಲಿಲ್ಲ ಅಂತ ಅವರಿಗೆ ಅಸಮಾಧಾನ ಬೇರೆ. ಕೌಸ್ತನ ಉಪಚಾರದಿಂದ ದುರ್ವಾಸರು ಸಂತೋಷಗೊಳ್ಳಲಿಲ್ಲ. ನೋಡೋ, ನನಗೆ ನಿನ್ನ ಉಪಚಾರವೆಲ್ಲ ಬೇಕಾಗಿಲ್ಲ, ವಿಶ್ವಾಮಿತ್ರರಿಂದಲೇ ನನಗೆ ಉಪಚಾರ ಬೇಕಾಗುತ್ತೆ. ನಾ ಅದನ್ನು ನಿರೀಕ್ಷಿಸಿ ಬಂದಿದ್ದೇನೆ. ವಿಶ್ವಾಮಿತ್ರರ ಉಪಚಾರವನ್ನು ನಿರೀಕ್ಷಿಸಿ ನಾ ಬಂದವು. ಮಹರ್ಷಿ, ನನಗೆ ತುಂಬ ಹಸಿವೆ ಆಗುತ್ತಾ ಇದೆ, ತಕ್ಷಣ ಬಿಸಿ ಬಿಸಿಯಾದ ಮೃಷ್ಟಾನ್ನ ಭೋಜನವನ್ನು ಮಾಡಿಸು ಅಂತ ಗಟ್ಟಿ ಕಿರಿಚಿದರು. ವಿಶ್ವಾಮಿತ್ರರಿಗೆ ಇದು ಕೇಳಿಸ್ತು. ತಪಸ್ಸನ್ನು ಆಚರಿಸ್ತಾ ಇದ್ದವರು ಅರ್ಧದಲ್ಲಿ ಬಿಟ್ಟು ಬಂದರು. ತಕ್ಷಣ ತನ್ನ ತಪಸ್ಸಿನ ಪ್ರಭಾವದಿಂದ ಮೃಷ್ಟಾನ್ನ ಭೋಜನವನ್ನು ಸಿದ್ಧಪಡಿಸಿದರು. ದುರ್ವಾಸನೆ ಕೊಡಲಿಕ್ಕೆ ಮುಂದೆ ಬಂದಾರೆ. ಅಯ್ಯ, ಸ್ವಲ್ಪ ಹೊತ್ತು ನಿಲ್ಲು, ನಾನು ಸ್ನಾನ ಮಾಡಿ ಬರ್ತೇನೆ ಅಂದರು. ಅದಕ್ಕೊಪ್ಪಿದ ವಿಶ್ವಾಮಿತ್ರರು ಹಾಗೆ ನಿಂತರು. ಕೆಲವು ದಿನಗಳು ಕಳೆಯಿತು. ಸಿದ್ಧ ಮಾಡಿದ ಭಕ್ಷ್ಯ ಭೋಜ್ಯ ಪಾಯಸಗಳು ಪಾತ್ರೆಗಳಲ್ಲಿದ್ದಾವೆ. ಅವುಗಳ ಎದುರು ವಿಶ್ವಾಮಿತ್ರರು ಹಾಗೆ ನಿಂತಿದ್ದರು. ತಪಸ್ಸಿನ ಪ್ರಭಾವದಿಂದ ಭೋಜನದ ಬಿಸಿ ಆರಲೇ ಇಲ್ಲ. ಕೆಲವು ದಿನಗಳ ಕಳೆಯಿತು. ದುರ್ವಾಸರು ಅಲ್ಲಿಗೆ ಬಂದಿದ್ದಾರೆ. ಬಂದವರನ್ನು ಉಪಚರಿಸಿದರು ವಿಶ್ವಾಮಿತ್ರ ಋಷಿಗಳು. ಅವರಿಗೆ ತೃಪ್ತಿಯಾಗುವಷ್ಟು ಬಡಿಸಿದರು. ಎಲ್ಲ ಬಿಸಿ ಬಿಸಿಯಾದ ಬಿಸಿ ಬಿಸಿ ಪದಾರ್ಥಗಳು. ದುರ್ವಾಸರು ಊಟವನ್ನು ಮಾಡಿ ಸಂತೃಪ್ತರಾಗಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ವಿಶ್ವಾಮಿತ್ರರಿಗೆ ಹೇಳಿ ಹೊರಟು ಹೋದರು. ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರ ಸೇವೆಯನ್ನು ಮಾಡುತ್ತಿದ್ದವನು ಕೌತ್ಸ. ದುರ್ವಾಸರ ಉಪಚಾರದಿಂದ ತೊಡಗಿ ಬಹಳ ಕಾಲ ನಿಂತೇ ಇದ್ದ ವಿಶ್ವಾಮಿತ್ರರ ಮತ್ತು ದುರ್ವಾಸರ ಸೇವೆಯನ್ನು ಕೂಡ ಕೌತ್ಸ ಮಾಡ್ತಾ ಇದ್ದ. ಸ್ವಲ್ಪವೂ ಬೇಸರಿಸದೆ ಮಾಡ್ತಾ ಇದ್ದ. ಅನಂತರ ಪುನಃ ತಪಸ್ಸಿಗೆ ತೊಡಗುವ ಮುನ್ನ ವಿಶ್ವಾಮಿತ್ರರು ಹೇಳ್ತಾರೆ, ಕೌತ್ಸ, ನಿನ್ನ ಗುರು ಭಕ್ತಿಗೆ ಮೆಚ್ಚಿದ್ದೇನೆ. ನಿನಗೆ ಸಕಲ ವಿದ್ಯೆಗಳು ಫಲಿಸುತ್ತೆ. ಇಂದಿಗೆ ನಿನ್ನ ವಿದ್ಯಾಭ್ಯಾಸ ಮುಗಿದು ಹೋಯಿತು, ಆದ್ದರಿಂದ ಇನ್ನು ನಿನ್ನ ಮನೆಗೆ ಹೋಗಬಹುದು ಅಂದರು. ಆ ಕೌತ್ಸ ಹೇಳ್ತಾನೆ, ಸ್ವಾಮಿ, ಗುರುದಕ್ಷಿಣೆ ನಾವು ಏನು ಕೊಡಲಿ ಅಂತ ಅಪ್ಪಣೆ ಯಾಕೆ ಕೊಡಬೇಕು? ನೋಡಪ್ಪ, ಗುರುಸೇವೆಯೇ ಗುರುದಕ್ಷಿಣೆ ಆಗಿದೆ, ನಿನ್ನಿಂದ ಪ್ರತ್ಯೇಕ ಗುರುದಕ್ಷಿಣೆ ಏನು ಬೇಕಾಗಿಲ್ಲ ಅಂದರು ವಿಶ್ವಾಮಿತ್ರರು. ಆದರೆ ಕೌತ್ಸನಿಗೆ ಗುರುದಕ್ಷಿಣೆಯನ್ನು ಸಮರ್ಪಿಸದೆ ಹೊರಟು ಹೋಗಲಿಕ್ಕೆ ಮನಸ್ಸು ಬರಲಿಲ್ಲ. ಆದ್ದರಿಂದ ಪದೇ ಪದೇ ಗುರುದಕ್ಷಿಣೆಯ ವಿಚಾರವಾಗಿ ವಿಶ್ವಾಮಿತ್ರರಲ್ಲಿ ಕೇಳತೊಡಗಿದ್ದಾನೆ. ಇದರಿಂದ ಅವರಿಗೆ ಕೋಪ ಬಂತು. ನೋಡು, ನಾನು ನಿನಗೆ 14 ವಿದ್ಯೆಗಳನ್ನು ಅನುಗ್ರಹಿಸಿದ್ದೇನೆ. 14 ವಿದ್ಯೆಗಳನ್ನು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇದು 4 ವೇದ. ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಜ್ಯೋತಿಷ್ಯ ಮತ್ತು ಛಂದಸ್ಸು, ಇದು 6 ವೇದಾಂಗ. ಮೀಮಾಂಸಾ ಶಾಸ್ತ್ರ, ನ್ಯಾಯಶಾಸ್ತ್ರ, ಪುರಾಣಗಳು ಮತ್ತು ಧರ್ಮಶಾಸ್ತ್ರ, ಒಟ್ಟು 14 ವಿದ್ಯೆಗಳು. ನಾ ಗುರುದಕ್ಷಿಣೆ ಬೇಡ ಅಂತ ನೀನು ಒತ್ತಾಯ ಪಡ್ತಾ ಇದೆಯಲ್ಲ. ನೋಡು, ಒಂದೊಂದು ವಿದ್ಯೆಗೂ 1 ಕೋಟಿ ಬಂಗಾರ ನಾಣ್ಯಗಳಂತೆ ಒಟ್ಟು 14 ಕೋಟಿ ಸುವರ್ಣ ನಾಣ್ಯಗಳನ್ನು ಕೊಡಬೇಕು, ಅದೇ ಗುರುದಕ್ಷಿಣೆ ಅಂದರು. ಕೌತ್ಸ ಒಪ್ಪಿದ. ನೇರವಾಗಿ ಹೋದ ಅಯೋಧ್ಯೆಗೆ. ಅಲ್ಲಿ ರಘು ಮಹಾರಾಜ ಅರಸನಾಗಿದ್ದಾನೆ. ನೋಡಪ್ಪ, ನನಗೆ ಗುರುದಕ್ಷಿಣೆ ಕೊಡಬೇಕು, 14 ಕೋಟಿ ಸುವರ್ಣ ನಾಣ್ಯಗಳನ್ನು ನನಗೆ ಕೊಡಬೇಕು ಅಂದ. ಆಗ ಮಹಾರಾಜನ ಹತ್ರ ಹಣವೇ ಇದ್ದಿಲ್ಲ. ಎಲ್ಲ ದಾನ ಮಾಡಿ ಬರಿಗೈಲಿದ್ದವ. ಸರಿ, ಮುನಿಯ ಅಪೇಕ್ಷೆಯನ್ನು ತೀರಿಸಬೇಕಲ್ವ? ಅದಕ್ಕಾಗಿ ಕುಬೇರನ ಲೋಕಕ್ಕೆ ದಾಳಿ ಇಡ್ತಾನೆ. ಯುದ್ಧಕ್ಕೆ ಹೊರಟು ಬಿಟ್ಟ. ಕುಬೇರ ಸಾಕಷ್ಟು ಹಣವನ್ನು ಕೊಟ್ಟಿದ್ದಾನೆ. ಅಲ್ಲಿಂದ ತರಿಸಿಕೊಟ್ಟವನೇ 14 ಕೋಟಿ ಬಂಗಾರ ನಾಣ್ಯವನ್ನು ಕೂಡ ಕೌತ್ಸನಿಗೆ ಕೊಟ್ಟಿದ್ದಾನೆ. ಕೌತ್ಸ ಅದನ್ನು ವಿಶ್ವಾಮಿತ್ರನಿಗೆ ಸಮರ್ಪಿಸಿದ. ಆದರೆ ವಿಶ್ವಾಮಿತ್ರರು ಅದನ್ನು ಇಟ್ಟುಕೊಳ್ಳದೆ ಎಲ್ಲ ದಾನ
ಧರ್ಮ ಮಾಡಿಬಿಟ್ರು, ದಾನ ಧರ್ಮ ಮಾಡಿಯೇ ಎಲ್ಲ ಮುಗಿಸಿಬಿಟ್ರು. ಹೀಗೆ ಕೌತ್ಸನ ಗುರುಭಕ್ತಿ ಹೀಗೆ ಇತ್ತು. ಇಲ್ಲಿಗೆ 400ನೇ ಕತೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.